ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾವು ಕೂಡ ಸೂಪರ್ ಆಗಿದ್ದೀವಿ. ಇವತ್ತಿನ ತಮ್ಲೈನ್ ನೋಡಿ ನಿಮಗೆ ಅರ್ಥ ಆಗಿರ್ಬೋದು ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಲಾಂಗ್ ವೀಡಿಯೋಗೂ ಶಾರ್ಟ್ಸ್ ವೀಡಿಯೋಗೂ ಇರುವ ವ್ಯತ್ಯಾಸ ಏನು ಆಯಿತಾ, ಅದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ನಾನು ಲೈವಲ್ಲಿ ನಾನು ಲೈವ್ ಮಾಡಬೇಕಾದ್ರೆ ತುಂಬ ಜನ ಬರ್ತಾರೆ. ಶಾರ್ಟ್ಸ್ ವೀಡಿಯೋ ಅಷ್ಟೇ ಅವರು ಅಪ್ಲೋಡ್ ಮಾಡಿರೋದು. ನಮಗೆ ಸಬ್ಸ್ಕ್ರೈಬರ್ ಬರ್ತಾಯಿಲ್ಲ, ನಮಗೆ ವಾಚ್ ಅವರ್ ಕಂಪ್ಲೀಟ್ ಆಗ್ತಾಯಿಲ್ಲ, ಏನಕ್ಕೆ ನಮಗೆ ಈ ಥರ ಲೆಸ್ ಆಗ್ತಾ ಇದೆಯಲ್ಲ, ಪ್ರತಿಯೊಂದು ಪ್ರಶ್ನೆನೂ ಕೇಳ್ತಾ ಇರ್ತಾರೆ. ಅದಕ್ಕೆ ಇವಾಗ ನಾನು ಯಾವುದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ ಶಾರ್ಟ್ಸ್ ವಿಡಿಯೋ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈಗ ನೀವು ಹೊಸ್ದಾಗಿ ಚಾನಲ್ ಓಪನ್ ಮಾಡ್ತೀರಾ ಆಯಿತಾ. ಹೊಸ್ದಾಗಿ ಚಾನಲ್ ಓಪನ್ ಮಾಡಿ ನೀವೇನು ಮಾಡ್ತೀರಾ, ಲಾಂಗ್ ವೀಡಿಯೋ ಮಾಡೋಕ್ಕೆ ನಿಮ್ಗೆ ಟೈಮ್ ಸಾಕಾಗೋದಿಲ್ಲ ಆಯಿತಾ. ಲಾಂಗ್ ವೀಡಿಯೋ ಮಾಡೋಕ್ಕೆ ಟೈಮ್ ಸಾಕಾಗೋದಿಲ್ಲ. ಅದಕ್ಕೆ ಏನು ಮಾಡ್ತೀರಾ, ನೀವು ಇನ್ಸ್ಟಾಗ್ರಾಮಲ್ಲಾಗಲಿ ಫೇಸ್ಬುಕ್ಕಲ್ಲಾಗಲಿ ಇಲ್ಲಾಂದರೆ ಯಾವ್ದಾರ ಒಂದು ದೇವ್ರದ್ದಾಗಲಿ ಅದನ್ನು ವೀಡಿಯೋ ಮಾಡಿ ನೀವು ಶಾರ್ಟ್ಸ್ ವೀಡಿಯೋಗೆ ಹಾಕೊಂಡು ಹೋಗ್ತಾ ಇರ್ತೀರ. ಹಾಕೋಗ್ಬೇಕಾದ್ರೆ ಅದೇನಾಗುತ್ತೆ ಅಂದರೆ ಒಂದೊಂದು ಟೈಮು ನೀವು ಏನಾದರೂ ಫೇಸ್ಬುಕ್ಕಿಂದ ಆಗಲಿ ಇಲ್ಲಾಂದರೆ ಇನ್ಸ್ಟಾಗ್ರಾಮಿಂದ ಆಗಲಿ ನೀವೇನಾದರೂ ಶಾರ್ಟ್ಸ್ ವೀಡಿಯೋಗೆ ಅದು ಹಾಕೊಂಡಿದ್ರೆ ನಿಮ್ಮ ಮಾನಿಟೈಸನ್ ಟೈಮಲ್ಲಿ ಪ್ರಾಬ್ಲಮ್ ಆಗುತ್ತೆ. ಏನಕ್ಕೆ ಅಂದರೆ ಅದು ನಿಮ್ಮ ಓನ್ ವೀಡಿಯೋ ಇರಬೇಕು. ಅಲ್ಲಿಂದ ನೀವು ಕಾಪಿ ಮಾಡೋ ಹಾಗಿಲ್ಲ. ಯಾವುದರಿಂದ ಇನ್ಸ್ಟಾಗ್ರಾಮಿಂದ ಆಗಲಿ ಫೇಸ್ಬುಕ್ಕಿಂದ ಆಗಲಿ ತಂದು ನೀವು ಶಾರ್ಟ್ಸ್ ವೀಡಿಯೋ ಹಾಕ್ಬಿಟ್ರೆ ಅದು ನಮಗೂ ವ್ಯೂ ಬಂದುಬಿಡುತ್ತೆ ಅಂತ. ವ್ಯೂ ಬರುತ್ತೆ, ಆದರೆ ಮಾನಿಟೈಸನ್ ಟೈಮಲ್ಲಿ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ನೀವು ಏನೇ ವೀಡಿಯೋ ಮಾಡಬೇಕಾದ್ರೆ ನಿಮ್ಮ ಓನ್ ವೀಡಿಯೋ ಇರಬೇಕು. ಅಕಸ್ಮಾತ್ ನೀವು ಶಾರ್ಟ್ಸ್ ವೀಡಿಯೋನ AI ವೀಡಿಯೋ ನಾವು ಹಾಕ್ತೀವಿ. AI ವೀಡಿಯೋ ಏನಾದರೂ ನೀವು ಹಾಕಂಗಿದ್ರೆ ನೀವು ಫಸ್ಟು ಮೆನ್ಷನ್ ಮಾಡಬೇಕು. ಯೂಟ್ಯೂಬಲ್ಲಿ AI ವೀಡಿಯೋ ನಾವು ಯೂಸ್ ಮಾಡ್ತಾಯಿದ್ದೀವಿ ಅಂತ ಅಲ್ಲಿ ನೀವು ಮೆನ್ಷನ್ ಮಾಡಬೇಕು. ನೀವು ಡಿಸ್ಕ್ರಿಪ್ಷನಲ್ಲಿ ನೀವು ಮೆನ್ಷನ್ ಮಾಡಿ AI ವೀಡಿಯೋ ಅಪ್ಲೋಡ್ ಮಾಡಿ ನೀವು ಶಾರ್ಟ್ಸ್ ವೀಡಿಯೋ ಬೇಕಾದ್ರೆ ನೀವು ಓನಾಗಿ ನೀವು ಆಡು ಯೂಟ್ಯೂಬಲ್ಲೇ ಇದೆಲ್ಲ ಕೊಟ್ಟಿರ್ತಾರೆ, ಆಡೆಲ್ಲ ಕೊಟ್ಟಿರ್ತಾರೆ, ಅದಕ್ಕೆ ಸೆಟ್ ಮಾಡಿ ನೀವು ಹಾಕ್ಬೋದು. ಏನು ಅಂದರೆ AI ವೀಡಿಯೋ ಹಾಕ್ಬಿಟ್ಟು ನೀವೇನಾದರೂ ಮೆನ್ಷನ್ ಮಾಡಿಲ್ಲ ಅಂದರೆ ನಿಮಗೆ ಕಾಪಿ ಸ್ಟ್ರೈಕ್ ಏನಾದ್ರು ಬಂದು ನಿಮ್ಮ ಚಾನಲ್ಲು ಹೊರಟೋಗುತ್ತೆ ಆಯಿತಾ. ಆ ಥರ ಮಾಡಬಾರ್ದು. ಏನೇ ಮಾಡಿದ್ರು ಅಲ್ಲಿ ಮೆನ್ಷನ್ ಮಾಡಬೇಕು, ನಾವು ಈ ಥರ ಯೂಸ್ ಮಾಡ್ತಾಯಿದ್ದೀವಿ ಅಂತ. ಇದು AI ವೀಡಿಯೋ ಮಾಡೋರ್ಗೆ ಮಾತ್ರ ಇದು ಸರಿ. ನಮ್ಮ ಸ್ವಂತ ವೀಡಿಯೋ ಅಂತ ನಿಮ್ಮ ಸ್ವಂತ ವೀಡಿಯೋ ಏನು ಅಂದರೆ ನೀವೇ ತುಂಬ ಜನ ಡ್ಯಾನ್ಸ್ ಎಲ್ಲ ಮಾಡಿ ಅದು ಆಮೇಲೆ ಇದು ಟಿಕ್ಟಾಕ್ ಎಲ್ಲ ಮಾಡ್ತಾರಲ್ಲ, ಬೇರೆ ವಾಯ್ಸ್ಗೆ ನಿಮ್ಮ ವಾಯ್ಸ್ ಕೊಟ್ಟು ಟಿಕ್ಟಾಕ್ ಎಲ್ಲ ನಿಮ್ಮ ಸ್ವಂತ ನೀವೇ ಡ್ಯಾನ್ಸ್ ಎಲ್ಲ ಮಾಡೋದು, ಹಾಡು ಹೇಳೋದು, ಅದು ನಿಮ್ಮ ಓನ್ ವೀಡಿಯೋ. ನೀವು ಮುಖ ತೋರಿಸಿ ಆ ಥರ ಏನಾದರೂ ಮಾಡ್ತು ಅಂದರೆ ಅದು ಓನ್ ವೀಡಿಯೋ. ಇಲ್ಲ ನೀವು ಶಾರ್ಟ್ಸ್ ವೀಡಿಯೋದಲ್ಲಿ ಕುಕ್ಕಿಂಗ್ ಏನಾದರೂ ತೋರಿಸಿ ನೀವು ಅದನ್ನು ಅಪ್ಲೋಡ್ ಮಾಡಿದ್ರು ಅದು ನಿಮ್ಮ ಓನ್ ವೀಡಿಯೋ. ಆ ಥರ ಏನೇ ಮಾಡಿದ್ರು ಅದು ನಿಮ್ಮ ಓನ್ ವೀಡಿಯೋ ಇರಲಿ. ಬೇರೆ ಕಡೆಯಿಂದ ತಂದು ಶಾರ್ಟ್ಸ್ ವೀಡಿಯೋ ಹಾಕೋ ಹಾಗಿಲ್ಲ. ಶಾರ್ಟ್ಸ್ ವೀಡಿಯೋ ಹಾಕಿದ್ರೂ ನೀವು ಅದು ನಿಮಗೆ ಟೈಮ್ ಕೊಟ್ಟಿರೋದು ಎಷ್ಟು ಗೊತ್ತಾ, 90 ದಿನ ಮಾತ್ರ. ಅಂದರೆ 3 ತಿಂಗಳು ಟೈಮ್ ಇರ್ತದೆ. 3 ತಿಂಗಳು ಅಷ್ಟರಲ್ಲಿ ನೀವು 3 ಮಿಲಿಯನ್ ವ್ಯೂ ಮಾಡಬೇಕು. ನೀವು ಅಂದರೆ ವ್ಯೂಸ್ ಇದು ವಾಚ್ ಅವರ್ ಕಂಪ್ಲೀಟ್ ಮಾಡೋ ಹಾಗಿಲ್ಲ. 3 ಮಿಲಿಯನ್ ವ್ಯೂ ಮಾಡಬೇಕು. ಅಂದರೆ ನಿಮ್ಮ ವೀಡಿಯೋಗೆ ಒಂದೊಂದು ವೀಡಿಯೋ ನೀವು ಅಪ್ಲೋಡ್ ಮಾಡ್ತೀರಾ, ಒಂದೊಂದು ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಬರೀ 1,000 2,000 3,000 ಓಡಿದ್ರೆ ಅದು ಆಗೋದಿಲ್ಲ. ಒಂದೊಂದು ವೀಡಿಯೋನು 5 ಲಕ್ಷ 6 ಲಕ್ಷ 10 ಲಕ್ಷ ಆ ಥರ ಓಡಬೇಕು ಒಂದೊಂದು ವೀಡಿಯೋ. ಇಲ್ಲಾಂದ್ರೆ ಒಂದು 20 ಲಕ್ಷ ಒಂದು 20 ಅಲ್ಲ 20,000 50,000 ಆ ಥರ ವೀಡಿಯೋ ಓಡಿ 3 ತಿಂಗಳಲ್ಲಿ ನೀವು ಮಾಡಬೇಕು. ಅಂದರೆ 3 ಮಿಲಿಯನ್ನು 30 ಲಕ್ಷ ವ್ಯೂ ಮಾಡಬೇಕು. ಆವಾಗಲೇ ನಿಮಗೆ ಮಾನಿಟೈಸನ್ ಆನ್ ಆಗೋದು. ನೀವೇನಾದರೂ 3 ತಿಂಗಳೊಳಗಡೆ ಮಾಡಲಿಲ್ಲ ಅಂದರೆ ಅದು ಮಾನಿಟೈಸನ್ ಆಗೋದಿಲ್ಲ. ತುಂಬ ಜನ ಅದೇ ಥರ ಮಾಡ್ತಾ ಇದ್ದೀರಾ. ಶಾರ್ಟ್ಸ್ ವೀಡಿಯೋ ಹಾಕ್ತಾಯಿದ್ದೀವಿ, ನಮಗೆ ವಾಚ್ ಅವರ್ ಕಂಪ್ಲೀಟ್ ಆಗಿಲ್ಲ. ಪ್ರತಿಯೊಬ್ಬರು ಈ ವಿಡಿಯೋ ಪೂರ್ತಿಯಾಗಿ ವೀಡಿಯೋ ನೋಡಿ ನಿಮ್ಗೆ ಅರ್ಥ ಆಗುತ್ತೆ. ದಯವಿಟ್ಟು ನೀವು ಆ ಥರ ಏನಾರು ಮಾಡೋ ಹಾಗಿದ್ರೆ 3 ಮಿಲಿಯನ್ ವ್ಯೂ ಮಾಡಿರಿ. ಒಂದು ದಿನಕ್ಕೆ ಒಂದು 4 ಶಾರ್ಟ್ಸು 5 ಶಾರ್ಟ್ಸ್ ವೀಡಿಯೋ ಆ ಥರ ಅಪ್ಲೋಡ್ ಮಾಡಿರಿ. ಅತಿ ಹೆಚ್ಚು ಬರಬೇಕು. 3 ತಿಂಗಳು ಒಳಗಡೆ ನೀವು ಮಾಡ್ಕೊಬಿಡ್ಬೇಕು. 3 ತಿಂಗಳ ಮೇಲಾಯಿತು ಅಂದರೆ ಇದು ಮಾನಿಟೈಸನ್ ಆಗೋದಿಲ್ಲ ಈ ಚಾನಲು. ಅದಂತೂ ನೆನಪಿರಲಿ. ನೀವೇನಾದರೂ ಅದಕ್ಕೆ ಏನು ಮಾಡಿರಿ, ನೀವೇನಾದ್ರು ಶಾರ್ಟ್ಸ್ ವೀಡಿಯೋನೇ ಶಾರ್ಟ್ಸ್ ವೀಡಿಯೋನೇ ಹಾಕ್ತೀವಿ ಅಂದರೆ ನಿಮ್ಗೆ ಆಗೋದಿಲ್ಲ. ಇಲ್ಲ ನಮಗೆ ನಾವು ಇನ್ನೂ ಲಾಂಗ್ ವೀಡಿಯೋ ಹಾಕ್ತೀವಿ ಅಂದರೆ ಅದಕ್ಕೋಸ್ಕರ ನೀವು ಲಾಂಗ್ ವೀಡಿಯೋ ಜೊತೆಗೆ ಲಾಂಗ್ ವೀಡಿಯೋನೂ ಹಾಕಿ. ಲಾಂಗ್ ವೀಡಿಯೋ ಏನಾದರೂ ಹಾಕಿದ್ರೆ ನಿಮಗೆ 1 ವರ್ಷ ಟೈಮ್ ಇರ್ತದೆ. 1 ವರ್ಷದಲ್ಲಿ ನೀವು ಎಷ್ಟು ಬೇಕಾದರೂ ಸ್ವಲ್ಪ ಇನ್ನೂ ಲೇಟಾಗಿ ಬೇಕಾದ್ರೂ ಮಾಡ್ಕೋಬೋದು. 1 ವರ್ಷ ಟೈಮ್ ಇರ್ತದಲ್ಲ. ಇದು ಬರೀ 3 ತಿಂಗಳಲ್ಲೇ ಮಾಡಬೇಕು. ಇನ್ನೂ 9 ತಿಂಗಳು ಟೈಮ್ ಇರ್ತದೆ. ಅದಕ್ಕೆ ಏನು ಮಾಡಿರಿ, ನೀವು ಆದಷ್ಟು ನೀವು ಶಾರ್ಟ್ಸ್ ವೀಡಿಯೋ ಮಾಡೋಕ್ಕೆ ಹೋಗಬೇಡಿ. ಮಾಡಿದ್ರೆ ಒಳ್ಳೊಳ್ಳೆ ವೀಡಿಯೋ ಮಾಡಿರಿ, ಒಳ್ಳೆ ಕಂಟೆಂಟ್ ಇರೋ ವೀಡಿಯೋ ಮಾಡಿ. ಆವಾಗ ನಿಮಗೆ ಆ ಕಂಟೆಂಟ್ ಒಂದು ವೀಡಿಯೋ ಏನಾದರೂ ಒಂದು ಶಾರ್ಟ್ಸು ವೈರಲ್ ಆಯಿತು ಅಂದರೆ ಅದರಲ್ಲಿ ಒಂದು 10 ಲಕ್ಷ 20 ಲಕ್ಷ ಅದರಲ್ಲೇ ಒಂದೊಂದು ಇದರಲ್ಲಿ ಏನಾದ್ರು ನಿಮ್ಮ ಅದೃಷ್ಟ ಚೆನ್ನಾಗಿತ್ತು ಅಂದರೆ
ಏನಾದರೂ ಒಂದೋ ಎರಡೋ ಶಾರ್ಟ್ಸ್ ವೀಡಿಯೋ ವೈರಲ್ ಆಯಿತು ಅಂದರೆ ಅದರ ಇದಾಗೋಯ್ತದೆ, 3 ಮಿಲಿಯನ್ ವ್ಯೂ ಬಂದುಬಿಡ್ತದೆ. ಆಗಿಲ್ಲ ಅಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಬರೀ ನೀವು ಒಂದು ಶಾರ್ಟ್ಸ್ ವೀಡಿಯೋ ಹಾಕ್ಬಿಟ್ಟು ಬರೀ ಸುಮಾರು ನಾನು ನೋಡಿದ್ದೀನಿ ಶಾರ್ಟ್ಸ್ ವೀಡಿಯೋ ಬರೀ ಎಷ್ಟು ಓಡಿರ್ತವೆ, ಬರೀ 10, 15 ಇಲ್ಲಾಂದ್ರೆ 1000 ಇಲ್ಲ 2K 3K ಆ ಥರ ಓಡಿರ್ತವೆ. ಆ ಥರ ನೀವು ಮಾಡೋಕ್ಕೆ ಆಗೋದಿಲ್ಲ. ಒಂದೊಂದು ಶಾರ್ಟ್ಸ್ ವೀಡಿಯೋಗೂ ಅಷ್ಟು ವ್ಯೂ ಬರಬೇಕು. ಅದಕ್ಕೆ ನೀವು ಲಾಂಗ್ ವೀಡಿಯೋ ಹಾಕ್ಕೊಂಡೋಗಿ, ಲಾಂಗ್ ವೀಡಿಯೋ ಹಾಕಿ, ಇಲ್ಲಾಂದ್ರೆ ಒಂದು 5 ನಿಮಿಷದ ಮೇಲೆ ಹಾಕಿ. ನಿಮಗೆ ಏನಾದರೂ ಜಾಸ್ತಿ ಲಾಂಗ್ ವೀಡಿಯೋ ಮಾಡೋಕ್ಕೆ ಆಗೋದಿಲ್ಲ, ಒಂದು 10 ನಿಮಿಷ 15 ನಿಮಿಷ ಆ ಥರ ವೀಡಿಯೋ ಮಾಡೋಕ್ಕಾಗಿಲ್ಲ ಅಂದರೆ 5 ನಿಮಿಷದ ವೀಡಿಯೋನಾರ ಹಾಕ್ಕೊಂಡೋಗಿ. 5 ನಿಮಿಷ ವೀಡಿಯೋ ಹಾಕ್ಕೊಂಡು ಹೋದ್ರೂ ನೀವು ಬೇಗ ಮಾನಿಟೈಸನ್, ಒಂದು 6 ತಿಂಗಳಲ್ಲಿ ಮಾನಿಟೈಸನ್ ಮಾಡ್ಕೋಬೋದು ನೀವು. ಜೊತೆಗೆ ಲೈವ್ ಮಾಡಿ, ಡೈಲಿ ಒಂದು ಸರಿನಾದರೂ ಲೈವ್ ಮಾಡಿ ಡೈಲಿ. ಆಮೇಲೆ ಲೈವ್ ಮಾಡಬೇಕಾದ್ರೂ ಅಷ್ಟೇ, ಲೈವ್ ಮಾಡಬೇಕಾದ್ರೆ ಕರೆಕ್ಟ್ ಟೈಮಿಂಗ್ಸ್ ಇಟ್ಕೊಳ್ಳಿ. ನಿಮ್ಗೆ ಇಷ್ಟ ಬಂದಂಗೆ ಲೈವ್ ಮಾಡಬೇಡಿ. ನಿಮ್ಗೆ ಇಷ್ಟ ಬಂದಂಗೆ ಲೈವ್ ಮಾಡಿದ್ರೆ ನಾನು ಲೈವ್ ಮಾಡಬೇಕಾದ್ರೆ ನಾನು ಇದು ಮಾಡಿದ್ದೀವಿ, ಅಬ್ಸರ್ವ್ ಮಾಡಿದ್ದೀನಿ. ನಾವು ಯಾವ್ದಾರ ಒಂದೊಂದು ಟೈಮಲ್ಲಿ ತುಂಬ ಜನ ಮಾಡ್ತಾರಲ್ಲ, ಆಗ ಇದು ಬರೋದಿಲ್ಲ ಅವ್ರಿಗೆ, ಅದೇ ವೈರಲ್ ಆಗೋದಿಲ್ಲ ಲೈವು. ಕರೆಕ್ಟು ಒಂದೇ ಟೈಮಿಂಗ್ ಫಿಕ್ಸ್ ಮಾಡಿರಿ, ಖಂಡಿತ ವೈರಲ್ ಆಗುತ್ತೆ ಲೈವು. ಯಾವ್ದಾರ ಒಂದು ಟೈಮು ಜನ ಬರದೇ ಹೋಗಲಿ, ನೀವು ಒಂದು ಟೈಮು ಫಿಕ್ಸ್ ಮಾಡ್ಕೊಂಡು ಲೈವ್ ಮಾಡಿದ್ರೆ ಖಂಡಿತ ವೈರಲ್ ಆಗುತ್ತೆ ಲೈವು. ಆಗ ಬೇಗ ಮಾನಿಟೈಸನ್ ಆಗುತ್ತೆ. ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡಬೇಕಾದ್ರೂ ಅಷ್ಟೇ, ಒಂದು ಟೈಮ್ ಇಟ್ಕೊಳ್ರಿ. ನಿಮಗೆ ಇಷ್ಟ ಬಂದಂಗೆ, ನಿಮಗೆ ಇಲ್ಲಾಂದ್ರೆ ಬೆಳಿಗ್ಗೆ, ಸಾಯಂಕಾಲ, ಮಧ್ಯಾಹ್ನ ಆ ಥರ ಮಾಡೋಕ್ಕೆ ಹೋಗ್ಬೇಡ್ರಿ. ನೀವು ಫಸ್ಟು ಒಂದು ಟೈಮ್ ಇಟ್ಕೊಂಡು ಅಪ್ಲೋಡ್ ಮಾಡಿರಿ. ಯಾವ ಟೈಮಲ್ಲಿ ನಾವು ಅಪ್ಲೋಡ್ ಮಾಡಿದ್ರೆ ಎಷ್ಟು ವ್ಯೂ ಬರ್ಬೋದು ಅಂತ ಒಂದು 4-5 ವೀಡಿಯೋ ನೀವು ಅಪ್ಲೋಡ್ ಮಾಡಿದಾಗಲೇ ಗೊತ್ತಾಗುತ್ತೆ ನಿಮಗೆ ಯಾವ ಟೈಮಿಗೆ ಮಾಡಿದ್ರೆ ನಮ್ಮ ವೀಡಿಯೋ ವ್ಯೂ ಬರುತ್ತೆ. ಆ ಥರ ನೋಡಿಬಿಟ್ಟು ಒಂದೊಂದು ಇದು ಮಾಡಿರಿ, ನೋಡಿರಿ ಎಷ್ಟೆಷ್ಟು ಒಂದೊಂದು ವೀಡಿಯೋಗೆ. ನೀವು ಬೆಳಗ್ಗೆ ಮಾಡಿರೋ ವೀಡಿಯೋಗೆ ಎಷ್ಟು ವ್ಯೂ ಬಂದೈತೆ, ಮಧ್ಯಾಹ್ನ ಅಪ್ಲೋಡ್ ಮಾಡಿರೋ ವೀಡಿಯೋಗೆ ಎಷ್ಟು ಬಂದೈತೆ, ಸಾಯಂಕಾಲ ಮಾಡಿರೋ ವೀಡಿಯೋಗೆ ಎಷ್ಟು ಬಂದೈತೆ, ಅದನ್ನು ಕೌಂಟ್ ಮಾಡ್ಕೊಳ್ರಿ. ಆಮೇಲೆ ಇದು ರಜಾ ಟೈಮ್ ಇರ್ತದಲ್ಲ, ಗೌರ್ಮೆಂಟ್ ಹಾಲಿಡೇ ಇರ್ತಾವಲ್ಲ, ಶನಿವಾರ, ಭಾನುವಾರ, ಆಮೇಲೆ ಹಬ್ಬ ಅಂತ ಗೌರ್ಮೆಂಟ್ ಹಾಲಿಡೇ ಇರ್ತಾವಲ್ಲ, ಆವಾಗ ಆದಷ್ಟು ಜಾಸ್ತಿ ವೀಡಿಯೋ ಅಪ್ಲೋಡ್ ಮಾಡಿರಿ. ಆವಾಗ ಜನ ಫ್ರೀ ಇರ್ತಾರೆ, ಆಗ ವೀಡಿಯೋ ಓಡುತ್ತೆ. ಆವಾಗ ಆದಷ್ಟು ಸಾಯಂಕಾಲ ಅಪ್ಲೋಡ್ ಮಾಡಿರಿ ವೀಡಿಯೋ ಓಡುತ್ತೆ. ಒಂದು 7 ಗಂಟೆ ಮೇಲೆ ದಯವಿಟ್ಟು ವೀಡಿಯೋ ಅಪ್ಲೋಡ್ ಮಾಡಬೇಡ್ರಿ, ಆವಾಗ ನಿಮಗೆ ವ್ಯೂ ಬರೋದಿಲ್ಲ. ಆವಾಗ 10-10:30 ಲಾಸ್ಟು. ಸುಮಾರು ಜನ ಮಲ್ಕೊಬಿಡ್ತಾರೆ, ಹಳ್ಳಿ ಕಡೆ ಎಲ್ಲ ಫುಲ್ ಮಲ್ಕೊಂಡ್ಬಿಟ್ಟಿರ್ತಾರೆ, ಜನ ಯಾರೂ ಫೋನ್ ನೋಡೋದಿಲ್ಲ. ಆದಷ್ಟು ಸಾಯಂಕಾಲ ಏನಿದ್ರು ಒಂದು 3 ಗಂಟೆ 4 ಗಂಟೆಗೆ ಅಪ್ಲೋಡ್ ಮಾಡಿದ್ರೆ ಖಂಡಿತ ಅವಾಗ ಎಷ್ಟೋ ಜನ ಫ್ರೀ ಇರ್ತಾರೆ, ಕೆಲಸದಿಂದ ಫ್ರೀ ಇರ್ತಾರೆ, ಅವಾಗ ಫೋನ್ ನೋಡ್ತಾರೆ. ಒಂದು 1000 ಜನರು 100 ಜನನಾರು ನೋಡೋದಿಲ್ವಾ, ಒಂದು 200 ಜನನಾರು ನೋಡೋದಿಲ್ವ, ಆ ಥರ ಸಾಯಂಕಾಲ ಸ್ವಲ್ಪ ಜಾಸ್ತಿ ವ್ಯೂ ಬರುತ್ತೆ ಅವಾಗ. ಇಲ್ಲ ಬೆಳಿಗ್ಗೆನೇ ಮಾಡಿ. ಬೆಳಿಗ್ಗೆನೇ ಅಂದರೆ ಒಂದು 7 ಗಂಟೆಗೆಲ್ಲ ಬೇಡ, 8 ಗಂಟೆಗೆ ಜನ ಎದ್ದಿರಿ, ಕೆಲಸಕ್ಕೆ ಹೋಗೋ ಟೈಮಲ್ಲಿ ಇನ್ನೂ 1 ಅವರ್ ಐತೆ, ಪರವಾಗಿಲ್ಲ ಫೋನ್ ನೋಡವ ಅಂತ ಆ ಥರನೂ ಯೋಚನೆ ಮಾಡ್ತಾರೆ. ಆವಾಗ ಸ್ವಲ್ಪ ವ್ಯೂ ಬರುತ್ತೆ. ಅಕಸ್ಮಾತ್ ಅದೇನೋ ಬರಲಿಲ್ವಾ ಮಧ್ಯಾಹ್ನ ಅಪ್ಲೋಡ್ ಮಾಡಿರಿ. ಮಧ್ಯಾಹ್ನ ಅದು ಬರಲಿಲ್ವ ಸಾಯಂಕಾಲ ಅಪ್ಲೋಡ್ ಮಾಡಿರಿ. ಆದಷ್ಟು ಸಾಯಂಕಾಲ ಒಂದು 4 ಗಂಟೆ 5 ಗಂಟೆ ಒಳಗಡೆ ಅಪ್ಲೋಡ್ ಮಾಡಿರಿ. ಅದ್ರ ಮೇಲೆ ಮಾಡೋಕ್ಕೆ ಹೋಗ್ಬೇಡ್ರಿ, ವ್ಯೂ ಕಡಿಮೆ ಆಗುತ್ತೆ. ಏನಾದರೂ 7 ಗಂಟೆ 8 ಗಂಟೆ ಮೇಲೆ ನೈಟ್ ಮಾಡಿದ್ರೆ ರೆಕಮೆಂಡ್ ಕೊಡೋದಿಲ್ಲ, ಯೂಟ್ಯೂಬ್ ಕಡೆಯಿಂದ ರೆಕಮೆಂಡೇಷನ್ ಸಿಗೋದಿಲ್ಲ, ಅಷ್ಟು ವೈರಲ್ ಮಾಡೋದಿಲ್ಲ, OTT ಕಡೆ ವೈರಲ್ ಮಾಡೋದಿಲ್ಲ. ಏನಿದ್ರು ನೀವು ಮಧ್ಯಾಹ್ನ, ಸಾಯಂಕಾಲ, ಬೆಳಿಗ್ಗೆ ಅಂಥ ವೀಡಿಯೋಗಳನ್ನೇ ವೈರಲ್ ಮಾಡೋದು. ಅಂದರೆ ನಿಮ್ಮ ಅದೃಷ್ಟ ಚೆನ್ನಾಗಿದ್ದರೆ ಬೇಗ ಆದರೂ ಆಗ್ಬೋದೇನೋ, ಆದರೆ ಸಾಯಂಕಾಲ ಮಾತ್ರ ಅತಿ ಕಡಿಮೆ ವೀಡಿಯೋ ವೈರಲ್ ಆಗೋದು. ಆಮೇಲೆ ನೀವು ಯಾವುದೇ ವೀಡಿಯೋಗೆ ನೀವು ಇದು ವೀಡಿಯೋ ಅಪ್ಲೋಡ್ ಮಾಡಿರ್ತೀರಲ್ಲ, ವೀಡಿಯೋ ಅಪ್ಲೋಡ್ ಮಾಡಿ ಅವಾಗವಾಗ ನಿಮ್ಮದು OTT ಸ್ಟುಡಿಯೋ ಚೆಕ್ ಮಾಡ್ಕೊಳ್ಳಿ. OTT ಸ್ಟುಡಿಯೋ ಚೆಕ್ ಮಾಡಿ ಅವಾಗವಾಗ ಅವ್ರಿಗೆ ರಿಪ್ಲೈ ಮಾಡಿದಷ್ಟು ನಿಮಗೆ ವ್ಯೂ ಜಾಸ್ತಿ ಆಗುತ್ತೆ. ನೀವೇನಾದ್ರು ರಿಪ್ಲೈ ಮಾಡಲಿಲ್ಲ ಅಂದರೆ ವ್ಯೂ ಕಡಿಮೆ ಆಗುತ್ತೆ. ಅದನ್ನು ಒಂದು ಸಲ ಅಬ್ಸರ್ವ್ ಮಾಡಿ. ಒಂದು ವೀಡಿಯೋ ಅಪ್ಲೋಡ್ ಮಾಡಿರಿ, ನೀವೇನಾದ್ರು ರಿಪ್ಲೈ ಮಾಡಲಿಲ್ಲ ಅಂದರೆ ಆಗ ಖಂಡಿತ ನಿಮ್ಮದು ಇದು ಓಡೋದಿಲ್ಲ, ಅದು ವೀಡಿಯೋ ಓಡೋದಿಲ್ಲ. ನೀವು ಅವ್ರಿಗೆ ರಿಪ್ಲೈ ಕೊಟ್ಟರೆ ಅವ್ರಿಗೆ ರಿಟರ್ನ್ ನಮಗೆ ತುಂಬ ಜನ ನಾನು ಯೋಚನೆ ಮಾಡಿದ್ದೀನಿ. ಈಗ ನಾವು ವೀಡಿಯೋ ಅಪ್ಲೋಡ್ ಮಾಡಿಬಿಟ್ಟು ನಾವು ರಿಪ್ಲೈ ಮಾಡಿದ್ರೆ ಎಷ್ಟು ಜನ ಕಮೆಂಟ್ ಹಾಕೋರೆ ಗೊತ್ತಾ. ನನ್ನ ಇದರಲ್ಲಿ ಇದೆ ನೋಡಿ, ನನ್ನ ಚಾನಲಲ್ಲಿ ನಮ್ಮನ ಕುಕಿಂಗಲ್ಲಿ ಐತೆ ನೋಡಿ. ನೀವು ತುಂಬ ಜನ ರಿಪ್ಲೈನೇ ಮಾಡೋದಿಲ್ಲ, ನೀವು ರಿಪ್ಲೈ ಮಾಡ್ತೀರಾ, ತುಂಬ ಥ್ಯಾಂಕ್ಸ್ ಅಂತಲೂ ಹೇಳಿದ್ದಾರೆ ತುಂಬ ಜನ. ಆ ಥರ ರಿಪ್ಲೈ ಮಾಡಿದ್ರೆ ಅವ್ರಿಗೆ ಖುಷಿ ಆಗುತ್ತೆ, ಮತ್ತು ನಮ್ಮ ನೆಕ್ಸ್ಟ್ ವೀಡಿಯೋ ನೋಡ್ತಾರೆ. ಆಮೇಲೆ ಇನ್ನೊಂದು ಮಾತು ಹೇಳ್ತೀನಿ, ಲೈವ್ ಮಾಡೋರಿಗೆ ದಯವಿಟ್ಟು ಲೈವ್ ಮಾಡೋರು ಟುಗೆದರ್ ಲೈವ್ ಹಾಕ್ಕೊಳ್ಳಿ. ಟುಗೆದರ್ ಲೈವ್ ಹಾಕ್ಕೊಂಡ್ರೆ ನಮಗೆ ಜನ ಜಾಸ್ತಿ ಬರ್ತಾರೆ. ಜನ ಜಾಸ್ತಿ ಏನಕ್ಕೆ ಬರ್ತಾನೆ ಅಂದರೆ, ಇವಾಗ ಇಬ್ಬಿಬ್ಬರು ಕೂತ್ಕೊಂಡು ಮಾತಾಡ್ತಾ ಇದ್ದರೆ ಏನು ಮಾತಾಡ್ತಾ ಇರ್ಬೋದು ಅದನ್ನ ನೋಡೋಕ್ಕಾದ್ರೂ ಬರ್ತಾರೆ.
ನೋಡೋಕ್ಕಾದ್ರೂ ಬರ್ತಾರೆ. ಒಂದು ನಿಮ್ಗೇನಾರು ಫೇಸ್ ಲೈವ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಬ್ಯಾಕ್ ಕ್ಯಾಮ್ರಾ ಹಾಕ್ಕೊಳ್ರಿ, ಯೋಚನೆ ಇಲ್ಲ, ಚಿಂತೆ ಇಲ್ಲ, ಆಯಿತಾ. ಆದಷ್ಟು ಟುಗೆದರ್ ಹಾಕ್ಕೊಂಡು ಇದು ಮಾಡಿರಿ. ಕಮ್ಯುನಿಟಿ ಪೋಸ್ಟಲ್ಲಿ ಲಿಂಕ್ ಹಾಕಿರಿ. ಕಮ್ಯುನಿಟಿ ಪೋಸ್ಟಲ್ಲಿ ಲಿಂಕ್ ಹಾಕಬೇಕಾದ್ರೆ ಈ ಚಾನಲ್ ಇಲ್ಲದೇ ಇರೋರು ಬರೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಇವಾಗ. ಚಾನಲ್ ಇಲ್ಲದೇ ಇರೋರು ನೀವೇನಾದ್ರೂ ಪರವಾಗಿಲ್ಲ, ಯಾರೋ ಒಬ್ಬರು ಬಂದ್ರಲ್ಲ ಪರವಾಗಿಲ್ಲ, ನಮಗೆ ಟುಗೆದರ್ ಜಾಯ್ನ್ ಆಗ್ತಾವ್ರಲ್ಲ ಅಂತ ದಯವಿಟ್ಟು ಕೊಡೋಕ್ಕೆ ಹೋಗ್ಬೇಡ್ರಿ. ಈಗ ಸ್ವಲ್ಪ ದಿವಸದಲ್ಲಿ ಒಂದು ಚಾನಲ್ನಲ್ಲಿ ಅವ್ರು ಯಾರು ಅಂತಲೇ ಗೊತ್ತಿಲ್ಲ, ಅವ್ರನ್ನ ಟುಗೆದರ್ ಲೈವ್ಗೆ ಜಾಯ್ನ್ ಆದ ತಕ್ಷಣ ಅವರು ಕೆಟ್ಟದಾಗಿ ವರ್ತನೆ ಮಾಡವ್ರೆ. ಅವರು ಏನು ಹೇಳ್ತಾರೆ, ಟುಗೆದರ್ ಲೈವ್ ಆನ್ ಮಾಡಿದ ತಕ್ಷಣ ಕೆಟ್ಟದಾಗಿ ತೋರಿಸಿದ್ದಾರೆ ಅವರು. ಅದಕ್ಕೋಸ್ಕರ ಪಾಪ ಅವ್ರಿಗೆ ಬೇಜಾರಾಗಿ ಆ ವಿಡಿಯೋನೇ ಡಿಲೀಟ್ ಮಾಡಿಬಿಟ್ಟವ್ರೆ ಅವರು. ಅದಕ್ಕೆ ಏನು ಮಾಡಿ, ನೀವೇನಾದ್ರು ಟುಗೆದರ್ ಲೈವ್ ಹಾಕ್ಕೊಂಡ್ರೆ ನೀವು ಫಸ್ಟು ನಿಮ್ಮ ಅವ್ರಿಗೆ ಚಾನಲ್ ಇದೆಯಾ ಚೆಕ್ ಮಾಡಿ. ಚಾನಲ್ ಇದ್ದರೆ ಮಾತ್ರ ಟುಗೆದರ್ ಲೈವ್ ಜಾಯಿನ್ ಮಾಡ್ಕೊಳ್ಳಿ ಒಂದು. ಆಮೇಲೆ ಚಾನಲ್ ಇದ್ದರೆ ಪರವಾಗಿಲ್ಲ, ಚಾನಲ್ ಇದ್ರೂ ಅವ್ರಿಗೆ ಎಷ್ಟು ಜನ ಸಬ್ಸ್ಕ್ರೈಬರ್ ಇದ್ದಾರೆ, ಇವಾಗ ಅಕಸ್ಮಾತ್ ತುಂಬ ಜನ ಮೋಸ ಮಾಡೋರು ಇರ್ತಾರೆ. ಅಂದರೆ ಒಂದು ಸ್ವಲ್ಪ ಅದೇ ನಾನು ಹೇಳಿದ್ನಲ್ಲ, ಶಾರ್ಟ್ಸ್ ವೀಡಿಯೋ ಹಾಕ್ಕೊಂಡ್ಬಿಡ್ತಾರೆ, ಅವ್ರಿಗೆ ವಾಪಸ್ ರಿಟರ್ನ್ ಮಾಡ್ತಾರೆ ಅಂದ್ಬಿಟ್ಟು ಅವ್ರಿಗೂ ಸಬ್ ಮಾಡಿಬಿಟ್ಟಿರ್ತಾರೆ. ಸ್ವಲ್ಪ ಜನ ಹಂಗೆ ಮಾಡ್ತಾರೆ. ಅವರು ಸುಮ್ಮನೆ ಇದು ಟೈಮ್ ಪಾಸ್ ವೀಡಿಯೋ ಶಾರ್ಟ್ಸ್ ವೀಡಿಯೋ ಹಾಕೊಂಡಿರ್ತಾರೆ. ಅಂಥವ್ರಿಗೆಲ್ಲ ಜಾಯಿನ್ ಕೊಡೋಕ್ಕೆ ಹೋಗಬೇಡ್ರಿ. 100 ಮೇಲಿರಲಿ, ಮಿನಿಮಮ್ಮು 100 ಜನ ಸಬ್ಸ್ಕ್ರೈಬರ್ ಮೇಲಿರೋರು ಮಾತ್ರ ಜಾಯಿನ್ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಅಂಥವ್ರು ಮಾತ್ರ ಜಾಯಿನ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಬೇರೆ ಯಾರೇ ಬಂದರೂ ಅಕಸ್ಮಾತ್ ನಿಮಗೆ ಜಾಯಿನ್ ಆಗ್ತೀವಿ ಅಂತ ಹೇಳಿದ್ರೆ ಫಸ್ಟು ನೀವು ಕಮೆಂಟ್ ಹಾಕಿ, ನೀವು ಯಾರು ಅಂತ ಕೇಳಿ, ಅವರು ನಿಮಗೆ ಪರಿಚಯ ಇದ್ದರೆ ಮಾತ್ರ ಜಾಯಿನ್ ಮಾಡ್ಕೊಳ್ಳಿ. ಬೇರೆ ಗೊತ್ತಿಲ್ಲದೆ ಇರೋರ್ಗೆ ಮಾತ್ರ ಜಾಯಿನ್ ಕೊಡೋಕ್ಕೆ ಹೋಗಬೇಡ್ರಿ. ಈಗ ಲೈವಲ್ಲಿ ತುಂಬ ನಡೀತಾ ಇದೆ ಪಾಪ. ಅವ್ರಿಗೆ ಆ ಸಿಸ್ಟರ್ನು ನೋಡಿದ ತಕ್ಷಣ ಪಾಪ ಅವ್ರಿಗೆ ಒಂಥರ ಆಗೋಗಿದೆ, ನಾನು ಎಲ್ಲೆಲ್ಲೋ ಜಾಯಿನ್ ಮಾಡ್ಕೊಂಡಲ್ಲ. ಆನ್ ಮಾಡಿದ ತಕ್ಷಣ ಕೆಟ್ಟದಾಗಿ ಏನೋ ತೋರಿಸಿದ್ದಾರೆ ಅವರು ಟುಗೆದರ್ ಲೈವಲ್ಲಿ. ಅವ್ರಿಗೆ ಬೇಜಾರಾಗಿ ಅವ್ರಿಗೆ ತುಂಬ ಭಯ ಆಗಿ ಅದು ಇದೇ ಲೈವೇ ಡಿಲೀಟ್ ಮಾಡಿಬಿಟ್ಟವ್ರೆ. ಅದಕ್ಕೆ ನೀವೇನು ಮಾಡಿರಿ, ಅಂಥವ್ರನ್ನೆಲ್ಲ ಜಾಯಿನ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ನಿಮಗೆ ಸಪೋರ್ಟ್, ನಿಮ್ಮ ಚಾನಲ್ ಇರೋರು ಸಪೋರ್ಟ್ ಬಂದೇ ಬರ್ತಾರೆ. ಅಂಥವ್ರು ನೀವು ಜಾಯಿನ್ ಮಾಡ್ಕೋಬೋದು. ನೀವು ಲಾಂಗ್ ವೀಡಿಯೋ ಅಪ್ಲೋಡ್ ಮಾಡ್ತಿರಲ್ಲ, ನೀವು ಯಾವ ಕಂಟೆಂಟ್ ಬಗ್ಗೆ ವೀಡಿಯೋ ಮಾಡ್ತಾ ಇದ್ದೀರಾ ಅದು ಅಪ್ಲೋಡ್ ಮಾಡಿ ನೋಡಿ. ನಿಮ್ಮ ಆಡಿಯನ್ಸ್ಗೆ ಅದು ಯಾವ ಥರ ಇಷ್ಟ ಆಗ್ತಾ ಇದೆಯಾ ಇಲ್ವಾ ಅದನ್ನು ಯೋಚನೆ ಮಾಡಿ. ಒಂದೊಂದು ತುಂಬ ಜನ ಹೇಳ್ತಾರೆ, ನಮ್ಮ ಇದಕ್ಕೆ ವೀಡಿಯೋಗೆ ವ್ಯೂ ಬರ್ತಾ ಇಲ್ಲ ಅಂತ. ಇವಾಗ ಬೆಳಗ್ಗೆ ಈಗ ಸಾಯಂಕಾಲ ಒಂದು ಆಗ್ತಾ ಅವಾಗಲೂ ಒಬ್ರು ಕಮೆಂಟ್ ಹಾಕೋರೆ, ನಮ್ಮ ವೀಡಿಯೋಗೆ ವ್ಯೂ ಬರ್ತಾ ಇಲ್ಲ, ಏನು ಮಾಡೋದು ಅಂತ. ಅದಕ್ಕೆ ನೀವೇನು ಮಾಡಿರಿ ಅಂದರೆ, ಫಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿರಿ. ನೀವು ಯಾವುದ್ರ ಬಗ್ಗೆ ಮಾಡ್ತಾ ಇದ್ದೀರಾ ಅದನ್ನ ನೀವು ಅಪ್ಲೋಡ್ ಮಾಡ್ತಿರಲ್ಲ, ಅದು ಏನಾದರೂ ನಿಮ್ಮ ಆಡಿಯನ್ಸ್ಗೆ ಇಷ್ಟ ಆಗಿಲ್ಲ ಅಂದರೆ ಬೇರೆ ಚೇಂಜ್ ಮಾಡಿರಿ ವೀಡಿಯೋನ. ಅಂದರೆ ಅದ್ರ ಕಂಟೆಂಟ್ ಬೇರೆ ತಗೊಳ್ಳಿ. ಆ ಕಂಟೆಂಟು ಹಾಕಿ ಅವ್ರಿಗೆ ಇಷ್ಟ ಆಗುತ್ತಾ ಅದನ್ನು ನೋಡಿರಿ. ನಿಮ್ಮ ವ್ಯೂವರ್ಸ್ಗೆ ಅದು ಇಷ್ಟ ಆಗುತ್ತಾ ಇಲ್ವೋ ಅದನ್ನು ಯೋಚನೆ ಮಾಡಿ ವೀಡಿಯೋ ಮಾಡಿರಿ. ಖಂಡಿತ ವ್ಯೂ ಬಂದೇ ಬರುತ್ತೆ. ಇದು ಚೇಂಜ್ ಮಾಡ್ತೀವಿ ವೀಡಿಯೋ ಚೇಂಜ್ ಮಾಡ್ತೀವಿ ಅಂದ್ಬಿಟ್ಟು ಇವತ್ತು ಕುಕ್ಕಿಂಗು, ನಾಳೆ ಲಾಕ್ಸು, ನಾಳೆ ಇನ್ನೊಂದು, ನಾಳೆ ಮಗ್ದೊಂದು ಆ ಥರ ಮಾಡೋಕ್ಕೆ ಹೋಗಬೇಡ್ರಿ. ಇವಾಗ ಏನಾದ್ರು ಒಂದು ಕುಕ್ಕಿಂಗ್ ಮಾಡ್ತಾ ಇರ್ತೀರಾ, ಇವತ್ತೊಂದು ಚಿತ್ರಾನ್ನ ಮಾಡಿ ತೋರಿಸ್ತೀರಾ, ಬ್ರೇಕ್ಫಾಸ್ಟ್ ರೆಸಿಪಿ, ಆಯಿತಾ. ನಿಮ್ಮ ವ್ಯೂವರ್ಸ್ ಏನು ಮಾಡ್ತಾರೆ, ನೆಕ್ಸ್ಟ್ ಇನ್ಯಾವ ಬ್ರೇಕ್ಫಾಸ್ಟ್ ರೆಸಿಪಿ ಬರ್ಬೋದು ಅದನ್ನು ಥಿಂಕ್ ಮಾಡ್ತಾ ಇರ್ತಾರೆ. ನೀವು ಇವತ್ತು ಚಿತ್ರಾನ್ನ ಹಾಕ್ತೀರಾ, ನಾಳೆ ಯಾವುದೋ ಬೇರೆ ಏನಾರು ಒಂದು ಹಾಕ್ಬಿಡ್ತೀರಾ, ಆಗ ನಿಮಗೆ ಅವಾಗ ಅನ್ಸಬ್ ಮಾಡಿಬಿಡ್ತಾರೆ. ಅನ್ಸಬ್ ಮಾಡೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಏನು ಮಾಡಿರಿ, ನಿಮಗೆ ನಿಮ್ಮ ಜನಕ್ಕೆ ಯಾವುದು ಇಷ್ಟ ಆಗ್ತಾ ಇದೆ, ನಾವು ಇವತ್ತು ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಇವಾಗ ಯಾವುದು ಜನಕ್ಕೆ ಇಷ್ಟ ಆಗ್ತಾ ಇದೆ ಆ ಥರ ವೀಡಿಯೋ ಮಾಡಿ. ನಿಮ್ಮ ವ್ಯೂವರ್ಸ್ಗೆ ಇಷ್ಟ ಆಗಬೇಕು. ಅದು ಅಂದರೆ ನಿಮ್ಮ ವೀಡಿಯೋದಿಂದ ಅವ್ರು ಏನಾದರೂ ಒಂದು ಕಲಿಬೇಕು. ಅರ್ಥ ಆಯ್ತಾ? ಈಗ ನಾವು ಒಂದು ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀವಿ ಅಂದರೆ ನಾವು ನಮ್ಮ ಸಬ್ಸ್ಕ್ರೈಬರ್ಗೆ ಅದರಿಂದ ಅದು ಯೂಸ್ ಆಗಬೇಕು. ಆವಾಗಲೇ ನಮಗೆ ವ್ಯೂ ಬರೋದು. ಇನ್ನೊಂದೇನು ಗೊತ್ತಾ, ನಮ್ಮ ಚಾನಲ್ಲೇ ನೋಡಿರಿ. ನಮ್ಮ ಚಾನಲ್ಲಿ ಇಷ್ಟು ದಿನ ನಾವು ಕುಕ್ಕಿಂಗ್ ಚಾನಲ್ ಆಗ್ತಾಯಿದ್ದು, ಯಾವುದಕ್ಕೆ ಈ ಚಾನಲ್ಗೆ ಬರೀ ಅಡುಗೆದು ಅಷ್ಟೇ ಆಗ್ತಾಯಿದ್ದು. ನಮಗೆ ಪೇಮೆಂಟ್ ಬಂತು, ಫಸ್ಟ್ ಪೇಮೆಂಟ್ ತಗೊಂಡು. ಆ ಫಸ್ಟ್ ಪೇಮೆಂಟ್ ತಗೊಂಡ್ಮೇಲೆ ನಾವು ಅದನ್ನ ವೀಡಿಯೋ ಮಾಡಾಕ್ತು. ಯಾವುದು ಫಸ್ಟ್ ಪೇಮೆಂಟ್ ವೀಡಿಯೋ ಹಾಕಿದ್ಮೇಲೆ ಅದಕ್ಕೆ ಕಮೆಂಟ್ ಮಾಡೋದು ಜಾಸ್ತಿ. ಅದಕ್ಕೆ ಚೆಕ್ ಮಾಡಿರಿ ನೀವೇ. ನಾವು ಅದಕ್ಕೆ ಎಷ್ಟು ಜನ ತುಂಬ ಜನ ಕಮೆಂಟ್ ಮಾಡವ್ರೆ, ಅದು ಹೇಗೆ ಮಾಡಿದ್ರಿ, ನೀವು ಹೇಗೆ ಮಾಡಿದ್ರಿ, ನಿಮ್ಮ ಚಾನಲ್ ಹೇಗೆ ಮಾಡಿದ್ರಿ, ಇದು ಮಾಡಿದ್ರಿ. ಆ ಕಮೆಂಟ್ಗೋಸ್ಕರನೇ ನಾವು ವೀಡಿಯೋ ಮಾಡ್ಕೊಬಂದು ವೀಡಿಯೋ ಮಾಡ್ತಾ ಆವಾಗ ನೀವು ನಮ್ಮ ಚಾನಲ್ ಚೆಕ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗೋದು. ಈ ಚಾನಲ್ ಚೆಕ್ ಮಾಡಿರಿ, ನಮ್ಮನ್ನ ಕುಕ್ಕಿಂಗ
ಒಂದೊಂದು ವೀಡಿಯೋಗೂ ಎಷ್ಟೆಷ್ಟು ವ್ಯೂ ಬಂದೈತೆ ಅಂತ, ಒಂದೊಂದು ವೀಡಿಯೋಗೂ ಎಷ್ಟೆಷ್ಟು ವ್ಯೂ ಬಂದೆ ಅಂದರೆ ನಮ್ಮ ಸಬ್ಸ್ಕ್ರೈಬರ್ಗೆ ಈ ಥರ ವೀಡಿಯೋ ಮಾಡಿದ್ರೆ ಇಷ್ಟ ಆಗ್ತಾಯಿದೆ, ಅದನ್ನು ನಾವು ಯೋಚನೆ ಮಾಡ್ಕೋಬೇಕು. ಅರ್ಥ ಆಯ್ತಾ? ಅದೇ ನಾವು ಆ ಥರ ಗೊತ್ತಾಯ್ತಾ? ನಾವೇನು ಮಾಡ್ದೋ ಅದ್ರ ಬಗ್ಗೆ ಯಾರ್ಯಾರು ಕಮೆಂಟ್ ಹಾಕವ್ರೆ ಅದ್ರ ಬಗ್ಗೆ ವೀಡಿಯೋ ಮಾಡ್ಕೊಬಂದು ಸ್ವಲ್ಪ ವ್ಯೂ ನಮಗೆ ಜಾಸ್ತಿ ಆಯಿತಾ. ನಾವೇನು ಮಾಡ್ದೋ ಯಾವಾಗಲೂ ಇದನ್ನೇ ಮಾಡಬೇಕಾ ಅನ್ಕೊಂಡು ಮಧ್ಯದಲ್ಲಿ ನಾನೇನು ಮಾಡಿದೆ, ನಾವು ಹೋಟೆಲ್ ಮಾಡ್ತಾಯಿದ್ದೋ, ನಾವು ಹೋಟೆಲ್ ಶುರು ಮಾಡಿದ್ವಲ್ಲ, ನಾವು ಆವಾಗ ಫಸ್ಟು ಹೋಟೆಲ್ ಮಾಡ್ತಾಯಿದ್ದೋ, ಅದ್ರ ಬಗ್ಗೆ ಹಾಕಿದ್ರೆ ಏನಾದರೂ ಬರ್ಬೋದು, ಇದು ವೀಡಿಯೋ ಇದು ಅಂದರೆ ವ್ಯೂ ಬರ್ಬೋದಾ ಅಂತ ಎರಡು ಹಾಕ್ತು. ಎರಡು ಅಂದರೆ ಒಂದು ಚೀಟಿ ಬಗ್ಗೆ ಹಾಕಿದೆ. ನಾವು ಚೀಟ್ ಫಂಡ್ ಕಟ್ತೀವಿ, ನಾವು ಕೆಲಸ ನಾವು ಏನು ಮಾಡ್ತೀವಿ ಗೊತ್ತಾ, ಉಳಿತಾಯ ಮಾಡ್ತೀವಲ್ಲ, ಎಲ್ಲ ಮನೆಯಲ್ಲೇ ದುಡ್ಡಿದ್ರೆ ಎಲ್ಲ ಖರ್ಚಾಗೋಗುತ್ತೆ ಅಂತ ನಾವೇನು ಮಾಡಿದ್ದೀವಿ, ಚೀಟಿ ಹಾಕ್ಕೊಳ್ತೀವಿ. ನಾವು ನಮ್ಮ ಊರ ಕಡೆನೋ ಎಲ್ಲ ಒಂದು ಸೈಡಲ್ಲಿ ನಾವು ಚೀಟಿ ಅಂತ ನಾವು ಇಷ್ಟು ಸುಮಾರು ವರ್ಷದಿಂದ ನಾವು ಚೀಟಿನೇ ಬಂದಿರೋದು. ಇವಾಗಲೂ ಸದಾ ನಾವು ಚೀಟಿನೇ ಹಾಕೋದು. ಅದು ಜನಕ್ಕೆ ಆ ಥರ ವೀಡಿಯೋ ಮಾಡಿದ್ರೆ ಜನಕ್ಕೆ ಇಷ್ಟ ಆಗ್ಬೋದೇನೋ ಅಂತ ಅದೊಂದು ವೀಡಿಯೋ ಮಾಡಿದೆ. ಸ್ವಲ್ಪ ಜನಕ್ಕೆ ಇಷ್ಟ ಆಯಿತು. ಅದು ಸ್ವಲ್ಪ ಜನ ನೋಡಿದ್ರು. ನೆಕ್ಸ್ಟ್ ಏನು ಮಾಡಿದೆ, ಇದು ಜನಕ್ಕೆ ಇಷ್ಟ ಆಗ್ಬೋದೇನೋ, ಬೇರೆ ಇನ್ಯಾವ್ದಾರ ಮಾಡೋದು ಅಂತ ಹೋಟ್ಲು ಬಗ್ಗೆ ಮಾಡಿದೆ. ಆ ಥರ ನೆಕ್ಸ್ಟ್ ವೀಡಿಯೋನೇ ನಾವು ಹೋಟೆಲ್ ಓಪನ್ ಮಾಡಿದ್ದು ಅಂತ ಅದ್ರ ಬಗ್ಗೆ ಮಾತಾಡಿದೆ. 2-3 ಜನ ಹೇಳಿದ್ರು, ಸಿಸ್ಟರ್ ನಮ್ಗೆ ಇಷ್ಟ ಆಗಿಲ್ಲ. ಅವರು ಡೈರೆಕ್ಟಾಗಿ ಹೇಳ್ಬಿಟ್ರು, ಸಿಸ್ಟರ್ ನಿಮ್ಮ ಇವತ್ತಿನ ವೀಡಿಯೋ ನಮಗೆ ಇಷ್ಟ ಆಗಿಲ್ಲ ಅಂತ. ಅದಕ್ಕೆ ನಾವು ಕೋಪ ಮಾಡ್ಕೋಬಾರ್ದು. ಇವಾಗ ಅವ್ರಿಗೆ ಇಷ್ಟ ಆಗಿಲ್ಲ ಅಂದರೆ ನಾವು ಅವ್ರಿಗೆ ರಿಪ್ಲೈ ಮಾಡಬಾರ್ದು, ಅಯ್ಯೋ ನಿಮ್ಮ ಇಷ್ಟ ಕಟ್ಕೊಂಡು ನನಗೇನು, ನಮಗೆ ಅವೆಲ್ಲ ಅದು ನಿಮ್ಮ ಇಷ್ಟ ಕಟ್ಕೊಂಡು ನನಗೇನು, ಇಷ್ಟ ಇದ್ರೆ ನೋಡಿರಿ, ಕಷ್ಟ ಇದ್ದು ಬಿಡ್ರಿ. ದಯವಿಟ್ಟು ಆ ಥರ ಕಮೆಂಟ್ ಮಾಡೋಕ್ಕೆ ಹೋಗಬೇಡ್ರಿ. ನಿಮ್ಮ ವ್ಯೂವರ್ಸ್ಗೆ ಇಷ್ಟ ಆಗುವಂಥ ವೀಡಿಯೋ ಮಾಡಿದ್ರೇ ನಮಗೆ ವ್ಯೂ ಬರೋದು. ಅರ್ಥ ಆಯ್ತಾ? ಅವಾಗ ನಾನೇನು ಮಾಡಿದೆ, ಏನಂತ ಕಮೆಂಟ್ ಹಾಕ್ತೆ ಗೊತ್ತಾ, ಸಾರಿ ಮುಂದಿನ ವೀಡಿಯೋದಲ್ಲಿ ನಿಮ್ಗೆ ಇಷ್ಟ ಆಗುವಂಥ ವೀಡಿಯೋ ನಾನು ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಕಮೆಂಟ್ ಹಾಕ್ತೆ. ಅದಕ್ಕೆ ಅವ್ರು ರಿಪ್ಲೈ ಏನು ಮಾಡೋರು ಗೊತ್ತಾ, ತುಂಬ ಥ್ಯಾಂಕ್ಸ್, ನನ್ನ ಮಾತಿಗೆ ಬೆಲೆ ಕೊಟ್ಟು ನನಗೆ ರಿಪ್ಲೈ ಮಾಡಿರೋಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹಾಕಿದ್ದಾರೆ ಗೊತ್ತಾ. ಅವ್ರು ಅದೇ ಥರ ಹಾಕಿದ್ದು, ನನ್ನ ಮಾತಿಗೆ ನಮ್ಮ ಕಮೆಂಟ್ಗೆ ರಿಪ್ಲೈ ಮಾಡೋದಕ್ಕೆ ತುಂಬ ಥ್ಯಾಂಕ್ಸ್ ಮೇಡಮ್ ಅಂತ ಹಾಕಿದ್ರು ಗೊತ್ತಾ. ತುಂಬ ಖುಷಿ ಆಯಿತು. ಅದಕ್ಕೆ ನೀವೇನಾದ್ರೂ ಈಗ ನಿಮ್ಮ ಆಡಿಯನ್ಸ್ಗೆ ನಿಮ್ಮ ವೀಡಿಯೋ ಹಾಕ್ತಿರಲ್ಲ, ಆ ಆಡಿಯನ್ಸ್ಗೆ ಏನಾದ್ರೂ ನಿಮ್ಮ ವೀಡಿಯೋ ಬಗ್ಗೆ ಏನಾದ್ರೂ ನೆಗೆಟಿವ್ ಅಂದರೆ ಏನಾದ್ರೂ ಅವರು ಇಲ್ಲ ಸಿಸ್ಟರ್, ಇಲ್ಲ ನಿಮ್ಮ ವೀಡಿಯೋ ನಮ್ಗೆ ಇಷ್ಟ ಆಗಿಲ್ಲ, ಇಲ್ಲ ಆ ಥರ ಇದೆ, ಈ ಥರ ದಯವಿಟ್ಟು ಆ ಥರ ಏನಾರು ಆಗ್ತು ಅಂದರೆ ಅವ್ರಿಗೆ ಇದು ಮಾಡೋಕ್ಕೆ ಹೋಗಬೇಡ್ರಿ. ಏನು ಅವ್ರಿಗೆ ಬೈಯೋದಾಗಲಿ, ನೀವು ಬೇರೆ ಏನಾರು ಕಮೆಂಟ್ ಆಗೋದು ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗಬೇಡ್ರಿ. ಓಕೆ, ನಾನು ನಿಮ್ಗೆ ಇಷ್ಟ ಆಗೋವಂಥ ವೀಡಿಯೋ ನಾವು ಹಾಕೋಕ್ಕೆ ಟ್ರೈ ಮಾಡ್ತೀವಿ ಅಂತ ಹಾಕಿ ಖಂಡಿತ ಅವರು ರಿಟರ್ನ್ ರಿಪ್ಲೈ ಮಾಡ್ತಾರೆ. ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. ಆವಾಗ ನಮಗೆ ಸಬ್ಸ್ಕ್ರೈಬ್ ಇದಾಗೋದಿಲ್ಲ, ಅನ್ಸಬ್ ಮಾಡೋದಿಲ್ಲ. ಅವರು ನಮ್ಮ ಸಬ್ಸ್ಕ್ರೈಬರ್ ನಮ್ಮ ಹತ್ರನೇ ಉಳಿತಾರೆ. ಆವಾಗ ಏನು ಮಾಡಿದೆ, ನಮಗೆ ಆವಾಗ ಕಡಿಮೆ ಆಯಿತು, ಆ ವಿಡಿಯೋಗೆ ಕಡಿಮೆ ಆಯಿತು, ಡೌನ್ ಆಯಿತು ವ್ಯೂ. ಮತ್ತು ನಾನು ಯೂಟ್ಯೂಬ್ ಬಗ್ಗೆನೇ ಈ ಟೆಕ್ ಬಗ್ಗೆನೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಮತ್ತೆ ಸ್ಟಾರ್ಟ್ ಆಯ್ತು ನಮ್ಮದು. ಆವಾಗ ಏನು ಮಾಡ್ದೋ, ಮತ್ತೆ ಸ್ಟಾರ್ಟ್ ಆದಾಗ ಮಧ್ಯದಲ್ಲಿ ಏನು ಮಾಡಿದೆ ಗೊತ್ತಾ, ಕುಕ್ಕಿಂಗ್ ವಿಡಿಯೋ ಹಾಕ್ಬಿಟ್ಟೆ. ನೀವು ಚೆಕ್ ಮಾಡಿರಿ, ಬೇಕಾದ್ರೆ ನಮ್ಮ ಚಾನಲ್ ಚೆಕ್ ಮಾಡಿರಿ, ಕುಕ್ಕಿಂಗ್ ವಿಡಿಯೋಗೆ ಎಷ್ಟು ವ್ಯೂ ಬಂದೈತೆ ಅಂತ ನೋಡಿರಿ. ನಾವು ಟೆಕ್ ಬಗ್ಗೆ ಮಾಡಿದಾಗ ಎಷ್ಟು ವ್ಯೂ ಬಂದೈತೆ, ಕುಕ್ಕಿಂಗ್ ಬಗ್ಗೆ ಹಾಕಿದಾಗ ಇದು ಅಡುಗೆದೇ ಒಂದು 2-3 ವೀಡಿಯೋ ಹಾಕಿದ್ದೀನಿ. ಇದು ಯಾವಾಗಲೂ ಟೆಕ್ ಬಗ್ಗೆ ಯಾಕೆ ಹಾಕೋದು, ಹೆಂಗಿದ್ರು ಇದು ನಮ್ಮನ್ನ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ತಾನೇ, ಕುಕ್ಕಿಂಗ್ ಚಾನಲ್ ತಾನೇ ಅಂದ್ಕೊಂಡು ಅದನ್ನೂ ಟ್ರೈ ಮಾಡುವ ಅಂತ. ಬರೀ 100 ಮೇಲೂ ಓಡಿಲ್ಲ ಅದು. ಆ ಥರ ಆಗೋಯ್ತದೆ. ಅದಕ್ಕೆ ಏನು ಮಾಡಿರಿ, ನಿಮ್ಮ ಆಡಿಯನ್ಸ್ಗೆ ಯಾವ ವೀಡಿಯೋ ಇಷ್ಟ ಆಗುತ್ತೆ ಅದ್ರ ಬಗ್ಗೆ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ, ಖಂಡಿತ ವ್ಯೂ ಬಂದೇ ಬರುತ್ತೆ. ಆಮೇಲೆ ತುಂಬ ಜನ ನಮ್ಮ ಲೈವಲ್ಲೂ ಕಮೆಂಟ್ ಹಾಕ್ತಾರೆ, ಇಲ್ಲಾಂದರೆ ನಮ್ಮ ವೀಡಿಯೋಗೂ ಕಮೆಂಟ್ ಹಾಕವ್ರೆ. ಏನಂತ ಹಾಕಿದ್ದಾರೆ ಅಂದರೆ, ನಮಗೆ ಇದು ಸಬ್ಬು ಲೆಸ್ ಆಗ್ತಾಯಿದೆ ಅಂತ ಹಾಕಿದ್ದಾರೆ. ಏನಕ್ಕೆ ಸಬ್ಬು ಲೆಸ್ ಆಗ್ತಾಯಿದೆ ಅಂದರೆ, ಅವ್ರು ಏನು ಮಾಡ್ತಾವ್ರೆ ಅಂದರೆ, ನಿಮ್ಮ ವೀಡಿಯೋಗೆ ಯಾವ ಥರ ಗೊತ್ತಾದು ಸಬ್ಬು ಲೆಸ್ ಆಗೋದು, ಇದು ಸಪೋರ್ಟ್ ಐ ಡಿ ಇರ್ತಾವ್ರಲ್ಲ, ಅಂದರೆ ಫೇಕ್ ಐ ಡಿಗಳು ಮಾಡ್ಕೊಂಡಿರ್ತಾರಲ್ಲ. ಇವಾಗ ಒಂದು ಮೊಬೈಲಿಂದನೇ 4-5 ಐ ಡಿ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ, 4-5 ಐ ಡಿ. ಆಗ ನೀವೇನು ಮಾಡ್ತೀರಾ, ಯಾರ್ದಾರ ಲೈವ್ಗೆ ಹೋಗ್ಬಿಟ್ಟು ಈಗ ನಮಗೆ 1 ಸಬ್ ಮಾಡಿರಿ, ನಿಮಗೆ 10 ಸಬ್ ಕೊಡ್ತೀವಿ ಅಂತಾರೆ. 10 ಸಬ್ ಕೊಡ್ತೀವಿ, 20 ಸಬ್ ಕೊಡ್ತೀವಿ. ಆಗ ನೀವೇನು ಮಾಡ್ತೀರಾ, ಅಯ್ಯೋ ನಮ್ಗೆ 10 ಸಬ್ ಬರ್ತದೆ, 20 ಸಬ್ ಬರ್ತದೆ ಅಂದ್ಕೊಂಡು ಪ್ಲೀಸ್ ನಮಗೆ ಕೊಡಿ, ನಮ್ಮ ಚಾನಲ್ಗೆ ಕನೆಕ್ಟ್ ಆಗಿ. ಅವ್ರೇನು ಮಾಡ್ತಾರೆ ಅಂತ ನೀವು ಹೇಳ್ಕೊತೀರಾ. ಅವ್ರೇನು ಮಾಡ್ತಾರೆ ಅಂದರೆ, ಪ್ರತಿಯೊಂದು ಎಷ್ಟು ಐ ಡಿ ಐತೆ
ಬರೀ ಸಬ್ಸ್ಕ್ರೈಬರ್ ಮಾಡಿ 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 ಬಂದ್ಬಿಡ್ತಾರೆ, ವಾಪಸ್ ಬಂದ್ಬಿಡ್ತಾರೆ ನಿಮ್ಮ ಚಾನಲ್ಗೆ. ಅವ್ರು ಮಾಡಿದ ತಕ್ಷಣ ನಿಮಗೆ ಜಾಸ್ತಿ ಆಗುತ್ತೆ. ಅವ್ರು 20 ಸಬ್ ಮಾಡಿದರೆ 20, ಆಗ ನೀವೇನು ಮಾಡ್ತೀರೋ, ಅಯ್ಯೋ ನಮಗೆ 20 ಸಬ್ಬು ಬೇಕು, ಸಬ್ಬು ಬಂದ್ಬಿಡ್ತು ಅಂತ ಖುಷಿಯಾಗಿರ್ತೀರ. ನೆಕ್ಸ್ಟ್ ಡೇ ಅದೆಲ್ಲ ಹೊರಟೋಗಿರ್ತದೆ. ಹಾಗೇ ಮಾಡಿ ನಿಮಗೆ ಲೆಸ್ ಆಗೋದು. ಅಂದರೆ ಅವರು ನೀವು ಜೆನ್ಯೂನ್ ಆಗಿರಬೇಕು. ಏನೇ ಮಾಡಿದ್ರೂ ನೀವು ಈ ಸಪೋರ್ಟ್ ಐ ಡಿ ಅಂದರೆ ಒಂದು ಮೊಬೈಲ್ನಲ್ಲಿ ಒಂದು ನಂಬರ್ಗೆ ಇದು ಆ ಕಡೆ ಇರ್ತಾರಲ್ಲ, ಒಂದೇ ಐ ಡಿ ಇರ್ತದಲ್ಲ, ಒಂದು ಮೊಬೈಲ್ಗೆ ಒಂದು ಐ ಡಿ ಇರ್ತದಲ್ಲ, ಅದು ಲೆಸ್ ಆಗೋದಿಲ್ಲ. ಯಾವುದೇ ಕಾರಣಕ್ಕೂ ಲೆಸ್ ಆಗೋದಿಲ್ಲ. ಇವಾಗ ನೀವು ಯೋಚನೆ ಮಾಡಿರಿ, ಇವಾಗ ಯಾರೋ ನಿಮ್ಮ ಲೈವ್ ಬರ್ತಾರೆ ಅವ್ರದ್ದು ಒಂದು ಅವ್ರದ್ದು ಸಪೋರ್ಟ್ ಐ ಡಿ, ಅವ್ರ ಹತ್ರ ಏನೋ ಚಾನಲ್ ಇರೋದಿಲ್ಲ, ಅವರು ಸಬ್ ಮಾಡಿದ್ರೆ ನಿಮಗೆ ಉಳಿಯುತ್ತೆ. ಅವ್ರ ಮೊಬೈಲಲ್ಲೇ ಒಂದು 4-5 ಐ ಡಿ ಕ್ರಿಯೇಟ್ ಮಾಡಿಕೊಂಡು ಅವತ್ತರಿಂದ ಏನಾದ್ರು ನಿಮಗೆ ಕೊಟ್ಟರೆ ಅದು ಲೆಸ್ ಆಗುತ್ತೆ. ಅದೇ ಆವಾಗಲೇ ಲೆಸ್ ಆಗೋದು ಒಂದು. ಆಮೇಲೆ ಚಾನಲ್ ಇರೋರು ಏನು ಮಾಡ್ತಾರೆ ಗೊತ್ತಾ, ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಬಂದ್ಬಿಡ್ತಾರೆ. ಆಮೇಲೆ ಕಮೆಂಟ್ ಹಾಕ್ತಾರೆ, ನಿಮ್ಮ ವೀಡಿಯೋ ಆಮೇಲೆ ನೋಡ್ತೀವಿ. ಈಗ ಲೈವ್ ನಡಿಬೇಕಾದ್ರೆ ಅವ್ರು ಅದೇ ಥರ ಮಾಡೋದು. ಈಗ ನಾನು ಲೈವ್ ಮಾಡ್ತಾ ಇರ್ತೀನಿ, ತುಂಬ ಜನ ಕಮೆಂಟ್ ಹಾಕ್ತಾಯಿರ್ತಾರೆ. ಕಮೆಂಟ್ ಹಾಕಬೇಕಾದ್ರೆ ಪ್ಲೀಸ್ ನಮ್ಮ ಚಾನಲ್ಗೂ ಕನೆಕ್ಟ್ ಆಗಿ ಅಂತ ಯಾರೋ ಒಬ್ರು ಕಮೆಂಟ್ ಹಾಕಿರ್ತಾರೆ. ಅವ್ರೇನು ಮಾಡ್ತಾರೆ, ಇವಾಗ ನನ್ನ ಲೈವಲ್ಲಿ ಅವ್ರು ಇರ್ತಾರ, ಈ ಲೈವಲ್ಲಿ ಅವರು ಇವಾಗ ನಾನು ಆ ಲೈವಲ್ಲಿ ನಾನು ಕಮೆಂಟ್ ಹಾಕೋಕ್ಕೆ ಓನರ್ ಜೊತೆ ಮಾತಾಡಬೇಕು ಅಂತ ನಾನು ಇರ್ತೀನಿ. ನಾನೇನು ಮಾಡ್ತೀನಿ, ಹೋಗ್ಬಿಟ್ಟು ಬರೀ ಸಬ್ಸ್ಕ್ರೈಬರ್ ಮಾಡಿಬಿಟ್ಟು ಒಂದೇ ಒಂದು ಶಾರ್ಟ್ಸ್ ವೀಡಿಯೋಗೆ ಆ ಶಾರ್ಟ್ಸ್ ವೀಡಿಯೋನೂ ಪೂರ್ತಿಯಾಗಿ ನೋಡೋದಿಲ್ಲ. ಅರ್ಥ ಆಯ್ತಾ? ಅಲ್ಲಿ ಹೋಗ್ಬಿಟ್ಟು ನಾನು ಕಮೆಂಟ್ ಹಾಕ್ಬಿಟ್ಟು ಬಂದ್ಬಿಡ್ತೀನಿ, ಸಬ್ಸ್ಕ್ರೈಬರ್ ಮಾಡಿಬಿಟ್ಟು ಬಂದ್ಬಿಡ್ತೀನಿ. ನೆಕ್ಸ್ಟ್ ನಾನು ಲೈವ್ ವಾಪಸ್ ಬರಬೇಕಲ್ಲ ಅಂದ್ಕೊಂಡು ನಾನು ಬಂದ್ಬಿಡ್ತೀನಿ. ಅದು ಲೆಸ್ ಆಗುತ್ತೆ. ಅದಕ್ಕೇನು ಮಾಡಿರಿ, ನೀವಾಗಲಿ ಬೇರೆಯವರಾಗಲಿ ಯಾರಿಗಾರ ಸಬ್ಸ್ಕ್ರೈಬರ್ ಮಾಡಬೇಕಾದ್ರೆ ಚಾನಲ್ ಇರೋರು ಇದು ಮಾಡಿರಿ, ಒಂದು 2 ನಿಮಿಷನಾರ ವೀಡಿಯೋ ನೋಡಿ, ಅವ್ರ ಚಾನಲ್ ಓಪನ್ ಮಾಡಿ. ಆವಾಗ ನಿಮಗೆ ಅದು ಸಬ್ಬು ಉಳಿಯುತ್ತದೆ. ನೀವು ಕೊಡೋ ಸಬ್ಬು ಅವ್ರಿಗೆ ಉಳಿಯುತ್ತೆ. ಇಲ್ಲಾಂದರೆ ಆ ಸಬ್ಬು ಹೊರಟೋಗುತ್ತೆ. ಏನು ಮಾಡಿ, ನೀವು ಇದು ಶಾರ್ಟ್ಸ್ ವೀಡಿಯೋ ಕಮೆಂಟ್ ಹಾಕೋಕ್ಕೆ ದಯವಿಟ್ಟು ಯಾರೇ ಸಬ್ಸ್ಕ್ರೈಬರ್ ಮಾಡಿದ್ರು ಶಾರ್ಟ್ಸ್ ವೀಡಿಯೋ ಕಮೆಂಟ್ ಹಾಕೋಕ್ಕೆ ಹೋಗಬೇಡಿ. ಲಾಂಗ್ ವೀಡಿಯೋಗೆ ಹಾಕಬೇಕಾದ್ರೆ ಆ ಲಾಂಗ್ ವೀಡಿಯೋ ಸ್ವಲ್ಪ ಒಂದು 3-4 ನಿಮಿಷನಾದರೂ ನೋಡಿ. ಒಂದು 3 ನಿಮಿಷನಾದರೂ ಮಿನಿಮಮ್ಮು 3 ನಿಮಿಷ ನೋಡಬೇಕು. ಲಾಂಗ್ ವೀಡಿಯೋ ಆನ್ ಮಾಡಿದ್ರೆ 3 ನಿಮಿಷನಾದರೂ ವೀಡಿಯೋ ರನ್ ಆಗಬೇಕು. ಆ 3 ನಿಮಿಷದಲ್ಲಿ ನೀವು ಏನು ಅರ್ಥ ಮಾಡ್ಕೊಂಡಿರ್ತೀರಲ್ಲ ಅದ್ರ ಬಗ್ಗೆ ಕಮೆಂಟ್ ಹಾಕಿ. ಖಂಡಿತ ಉಳಿಯುತ್ತೆ, ಆ ಸಬ್ಬು ಉಳಿಯುತ್ತದೆ. ಒಂದು ಲೈಕ್ ಡನ್ನು, ಆಮೇಲೆ ರಿಟರ್ನ್ ಪ್ಲೀಸು, ಗಿಫ್ಟ್ ಡನ್ನು, ಆಮೇಲೆ ನಾನು ನಿಮಗೆ ಸಬ್ಸ್ಕ್ರೈಬ್ ಆಗಿದ್ದೀನಿ, ನೀವು ನಮಗೆ ರಿಟರ್ನ್ ಮಾಡಿ. ಆಮೇಲೆ ಇನ್ನೇನಾಗ್ತಾರೆ, ಪ್ಲೀಸ್ ನಮಗೆ ಸಬ್ಸ್ಕ್ರೈಬರ್ ನೀವು ಮಾಡಿಲ್ಲ, ದಯವಿಟ್ಟು ನಮಗೆ ರಿಟರ್ನ್ ಮಾಡಿ. ಆಮೇಲೆ ಇನ್ನೂ ಏನೇನೋ ಆಗ್ತಾರೆ, ರಿಟರ್ನ್ ಮಾಡಿ. ಆಮೇಲೆ ಗಿಫ್ಟ್ ಬಾಕ್ಸ್ ಬರ್ತದೆ ಗೊತ್ತಾ, ಇದು ಸಿಂಬಲ್ ಬರ್ತದೆ, ಗಿಫ್ಟ್ ಸಿಂಬಲ್ಲು, ಅದು ಗಿಫ್ಟ್ ಡನ್ನು. ಆ ಥರ ದಯವಿಟ್ಟು ಯಾರು ಹಾಕೋಕ್ಕೆ ಹೋಗಬೇಡಿ. ಅದು ಹಾಕಿದ್ರೆ ಯೂಟ್ಯೂಬರೇ ಲೆಸ್ ಮಾಡಿಬಿಡ್ತಾರೆ, ಯೂಟ್ಯೂಬ್ ಕಡೆಯಿಂದನೇ ಲೆಸ್ ಮಾಡಿಬಿಡ್ತಾರೆ. ಆ ಥರ ಕಮೆಂಟು ಯಾರಿಗೂ ಹಾಕೋಕ್ಕೆ ಹೋಗಬೇಡಿ. ವೀಡಿಯೋ ರಿಲೇಟಿವ್ ಬಗ್ಗೆ ಕಮೆಂಟ್ ಹಾಕಿ, ಆ ವಿಡಿಯೋ ಯಾವ ಥರ ಇತ್ತು ಅದ್ರ ಬಗ್ಗೆ ಕಮೆಂಟ್ ಹಾಕ್ಬಿಟ್ಟು ಬನ್ನಿ. ಅದ್ರ ಬಗ್ಗೆ ಕಮೆಂಟ್ ಹಾಕಿದ್ರೇ ಅದು ಉಳಿಯೋದು. ಅವಾಗ ನೀವೇನಾದರೂ ಇವಾಗ ನೀವು ಲೆಸ್ ಆಗ್ತಾಯಿದೆ ಅಂದ್ರೆ, ನಿಮ್ಗೆ ಯಾರಾದರೂ ಸಬ್ಸ್ಕ್ರೈಬರ್ ಮಾಡಿರ್ತಾರ, ಅವ್ರು ಏನು ಕಮೆಂಟ್ ಹಾಕೋರೆ ನೋಡಿರಿ ಫಸ್ಟು. ಅವ್ರು ಏನಂತ ಬರೆದಿದ್ದಾರೆ ನಿಮಗೆ ಅಂತ ನೋಡಿ. ಏನೋ ಒಂದು ಸೂಪರ್ ಅಂತ ಹಾಕಿದ್ರಾ ಓಕೆ, ನಿಮ್ಮ ವಿಡಿಯೋ ರಿಲೇಟಿವ್ ಬಗ್ಗೆ ಹಾಕಿದ್ರಾ ಓಕೆ. ಏನಾದರೂ ಸಬ್ಬು ಡನ್ನು, ರಿಟರ್ನ್ ಪ್ಲೀಸು ಆ ಥರ ಏನಾದರೂ ಡಿಲೀಟ್ ಮಾಡಿಬಿಡ್ರಿ. ಪ್ರತಿಯೊಂದು ಡಿಲೀಟ್ ಮಾಡಬೇಕು. ಯಾರು ಇಟ್ಕೊಳ್ಬೇಡಿ ಅಂತ ಕಮೆಂಟ್ಗಳ ಇಟ್ಕೋಬೇಡಿ. ರಿಟರ್ನು ಮಾಡಬೇಡಿ, ನೀವು ರಿಟರ್ನು ಮಾಡಬೇಡ್ರಿ ಅವ್ರಿಗೆ. ನೀವೇನು ಮಾಡಿರಿ ಅದು ಡಿಲೀಟ್ ಮಾಡಿರಿ. ಯಾಕೆ ಅಂದರೆ ಮಾನಿಟೈಸನ್ ಟೈಮಲ್ಲಿ ಅದನ್ನೆಲ್ಲ ಚೆಕ್ ಮಾಡ್ತಾರೆ. ನಿಮಗೆ ಸಬ್ಬು ಹೇಗೆ ಬಂತು, ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಹೇಗೆ ಬಂದರು ಅದನ್ನೆಲ್ಲ ಚೆಕ್ ಮಾಡ್ತಾರೆ. 4,000 ವಾಚ್ ಅವರು 1,000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆದಮೇಲೆ ನೀವು ಅಪ್ಲೈ ಮಾಡ್ತಿರಲ್ಲ, ಇದಕ್ಕೆ ಮಾನಿಟೈಸನ್ಗೆ ಅಪ್ಲೈ ಮಾಡ್ತಿರಲ್ಲ, ಆವಾಗ ನಿಮ್ಮ ಚಾನಲ್ನ ಪ್ರತಿಯೊಂದು ಚೆಕ್ ಮಾಡ್ತಾರೆ. ನಿಮ್ಮ ವೀಡಿಯೋ ಯಾವ ಥರ ಓಡಿದ್ದಾವೆ ಅದನ್ನೆಲ್ಲ ಚೆಕ್ ಮಾಡ್ತಾರೆ. ನಿಮ್ಗೆ ಯಾವ ಥರ ಸಬ್ಸ್ಕ್ರೈಬರ್ ಮಾಡ್ಕೊಂಡಿದ್ದೀರಿ. ಅದಕ್ಕೇನು ಮಾಡಿರಿ, ಆ ಥರ ಕಮೆಂಟ್ ಯಾರೂ ಹಾಕೋಕ್ಕೆ ಹೋಗಬೇಡಿ. ಅರ್ಥ ಆಯ್ತಾ? ನಿಮ್ಗೇನಾದರೂ ಹಾಕಿದ್ರೆ ಅದನ್ನ ಫಸ್ಟ್ ಡಿಲೀಟ್ ಮಾಡಿರಿ. ನಿಮ್ಗೆ ಆ ಥರ ಹಾಕೋದಕ್ಕೇ ನಿಮಗೆ ಆ ಥರ ಸಬ್ಲೆಸ್ಸು ಅಂತ ಬರ್ತಿರಲ್ಲ, ನಿಮ್ಗೆ ಆ ಥರ ಹಾಕಿರೋದಕ್ಕೆ ನಿಮಗೆ ಸಬ್ಲೆಸ್ ಆಗೋದು. ಅದನ್ನು ಫಸ್ಟ್ ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಯಾರಾದರೂ ಆ ಥರ ಕಮೆಂಟ್ ಹಾಕಿದರೆ ಫಸ್ಟ್ ಅದನ್ನೆಲ್ಲ ತೆಗೆದುಬಿಡ್ರಿ, ಡಿಲೀಟ್ ಮಾಡಿಬಿಡ್ರಿ ಅದನ್ನ. ನೀವೇನಾದರೂ ಹಾಕಂಗಿದ್ರೆ ಬೇರೆಯವ್ರ ಚಾನಲ್ಗೆ ನೀವು ಆ ಥರ ಹಾಕೋಕ್ಕೆ ಹೋಗಬೇಡಿ. ನೀವು ಆ ವಿಡಿಯೋ ರಿಲೇಟಿವ್ ಬಗ್ಗೆ ಹಾಕ್ರಿ. ಖಂಡಿತ ಖಂಡಿತ ಅವರು ನಿಮಗೆ ಆ ಸಬ್ಬು ಉಳಿಯುತ್ತದೆ. ರಿಟರ್ನ್ ಅವರು ನಿಮಗೆ ನೀವು ಯಾವ ಥರ ಹಾಕಿರ್ತಾರೆ ಅವರು ನಿಮ್ಗೆ ಅದೇ ಥರ ಹಾಕ್ತಾರೆ.
ಇಲ್ಲಿ ತನಕ ನನ್ನ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡೋದಂತೂ ಮರಿಬೇಡಿ, ಕಮೆಂಟ್ ಹಾಕೋದಂತೂ ಮರಿಬೇಡಿ. ನಮ್ಮದು ಇನ್ನೂ ಒಂದು ಚಾನಲ್ ಇದೆ, ನಮನ ವಿಜಯ್ ಕುಮಾರ್ ಅಂತ. ಅದರಲ್ಲೂ ಕುಕ್ಕಿಂಗ್ ವಿಡಿಯೋ ಐತೆ, ದಯವಿಟ್ಟು ಅದಕ್ಕೂ ಸಪೋರ್ಟ್ ಮಾಡಿ. ಅದರಿಂದ ನೀವೇನಾದರೂ ಈ ವಿಡಿಯೋ ನೋಡಿ ನಮ್ಮ ಇನ್ನೊಂದು ಚಾನಲ್ಗೂ ನಮ್ಮ ವಿಡಿಯೋ ನೋಡಿ ಕಮೆಂಟ್ ಹಾಕಿದರೆ ಖಂಡಿತ ನಾನು ರಿಟರ್ನ್ ನಿಮಗೆ ಕೊಟ್ಟೇ ಕೊಡ್ತೀನಿ. ಅದರಿಂದನೂ ಆ ಐಡಿಯಿಂದ ನಿಮಗೆ ಸಪೋರ್ಟ್ ಸಿಕ್ಕೇ ಸಿಗುತ್ತೆ. ಆಮೇಲೆ ನಾವು ಇದು ಲಿಂಕ್ ಹಾಕ್ಕೊಂಡಿದ್ದೀವಿ, ಈ ಲೈಟು ನಮ್ಮದು ಈ ಸ್ಟ್ಯಾಂಡೆಲ್ಲ ಎಲ್ಲಿ ತೊಗೊಂಡು ಅಂತ ಲಿಂಕ್ ಹಾಕಿದ್ದೀವಿ. ನಿಮ್ಗೇನಾದರೂ ಈ ಮೈಕ್ ತೊಗೊಂಡಿದ್ದೀವಲ್ಲ ಅವೆಲ್ಲ ಲಿಂಕ್ ಹಾಕಿದ್ದೀವಿ. ನೀವೇನಾದ್ರು ಪರ್ಚೇಸ್ ಮಾಡಬೇಕು ಅಂದರೆ ನಮ್ಮ ಚಾನಲ್ ಚೆಕ್ ಮಾಡಿರಿ. ನಮ್ಮ ಚಾನಲ್ನಲ್ಲಿ ಲಿಂಕ್ ಹಾಕಿದ್ದೀವಿ, ಅಲ್ಲಿಂದ ನೀವು ಪರ್ಚೇಸ್ ಮಾಡಿಕೊಂಡ್ರೆ ನಿಮಗೆ 50% ಆಫ್ ಸಿಗುತ್ತದೆ. ಇಲ್ಲಿ ತನಕ ನನ್ನ ವಿಡಿಯೋ ನೋಡೋಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ನಿಮಗೆ ಏನು ಅರ್ಥ ಆಯಿತು ಅದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಹಾಕೋದಂತೂ ಮರಿಬೇಡಿ. ಪ್ಲೀಸ್ ಒಂದು ಲೈಕ್ ಕೊಡಿ, ಹೈಪ್ ಮಾಡೋದಂತೂ ಮರಿಬೇಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇಲ್ಲಿ ತನಕ ನನ್ನ ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.